ಆನಂದ್ ಭೋವಿ ಅಂತ ಹೇಳಿ. ಹಾಂ ಸರ್, ಏನು ಸರ್ ಸಮಸ್ಯೆ ಏನಾಗಿದೆ? ಈ ಹೆದ್ದಾರಿಯಲ್ಲಿ ಬೀದಿ ವ್ಯಾಪಾರದ್ದು ಭಾಳ ಕಿರಿಕಿರಿ ಒಂದು. ಎರಡನೇದು, ಹೆದ್ದಾರಿ ಒಂದು ಕಡೆಗೆ ಮಾಡಿದ್ರೆ ಇನ್ನೊಂದು ಕಡೆಗಿಲ್ಲ. ಆ ಒಂದು ಕಡೆಗೆ ಬೈಪಾಸ್ ರಸ್ತೆನ ಮಾಡೋದಿಲ್ಲ. ಆಮೇಲೆ ಅದನ್ನ ಮುನ್ಸಿಪಾಲ್ಟಿದು ಒಂದು ಕಡೆ, ಹೆದ್ದಾರಿದು ಒಂದು ಕಡೆ, ಬೀದಿ ವ್ಯಾಪಾರದ ಒಂದು ಕಡೆ. ಹೆಂಗಾಗಿದೆ ಅಂದರೆ ಪರಿಸ್ಥಿತಿ ಲೋಕಲ್ನಾಗ ಅಡ್ಡಾಡೋಕೆ ಭಾಳ ಕಷ್ಟ ಆಗ್ಬಿಟ್ಟು. ಒನ್ ವೇ ಆಗಿಬಿಟ್ಟಾಗ ಗಾಡಿಗಳು ಮತ್ತು ವೆಹಿಕಲ್ ಅಂದರೆ ಬಸ್ಸು ಮತ್ತು 4 ವೀಲರ್ 2 ವೀಲರ್ಸ್ ಹೋಗೋಕೆ ಅದಕ್ಕೂ ದಾರಿ ಅನುಕೂಲ ಇಲ್ಲ. ಅಲ್ಲ ಸರ್, ಏನಂತಂದ್ರೆ ರಾಜ್ಯ ಹೆದ್ದಾರಿ ಇದೆ, ಮೊನ್ನೆ ಒಂದು ಅಪಘಾತ ಕೂಡ ಸಂಭವಿಸಿತು. ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸ್ತಾರೆ, ಮತ್ತೆ ಗೂಡಂಗಡಿಗಳು ಇದಾವೆ, ಅದು ಚರಂಡಿ ಮೇಲೆ ಗೂಡಂಗಡಿ ಇಟ್ಟುಬಿಟ್ರೆ ಏನು ಸರ್ ಇದು? ಈ ಮಾನವಿಯಲ್ಲಿ ಏನಿದೆ ಸಮಸ್ಯೆ? ಅದಕ್ಕೆ ಭಾಳಷ್ಟು ಸರಿ ಸಾರ್ವಜನಿಕರು ಹೇಳಿದ್ದಾರೆ, ಆಮೇಲೆ ನಮ್ಮ ಮಾಧ್ಯಮದ ಮುಖಾಂತರ ಕೂಡ ತಿಳಿಸಿದ್ದಾರೆ ಸಾರ್ವಜನಿಕರು. ಹಿಂಗಾಗಿ ಇಲ್ಲಿ ಚೀಫ್ ಆಫೀಸರು ಮತ್ತು ಇಲ್ಲಿರಂತ ಶಾಸಕರು ಕುಂತು ಒಂದ್ಸರ್ತಿ ಮಾತಾಡ್ಕೇಸಿ ಹೇಳಿ ಅವೆಲ್ಲ ಕ್ಲಿಯರ್ ಮಾಡಿಸ್ಕೇಸಿ ಯಾವ ಹೆದ್ದಾರಿ ಇದ್ದಂಥ ಡಬ್ಬೆ ಅಂಗಡಿಗಳು, ಗೂಡಂಗಡಿಗಳು ಅವೆಲ್ಲ ಪಕ್ಕಕ್ಕೆ ಸರಿಸಿದ್ರೆ ರಸ್ತೀಕರಣ ಅಗಲ ಆಗ್ತದೆ. ಅಲ್ಲ ಸರ್, ಈಗ ಈ ರೀತಿ ನೀವು ಹೇಳ್ತಾ ಇದ್ರಿ, ನೀವು ಹಿಂಗಾದ್ರೆ ಹೆಂಗೆ ಸರ್? ಮಾನವಿ ದೂರ ಹೇಳುತ್ತೆ. ಬೇರೆ ಬೇರೆ ತಾಲೂಕಿನಲ್ಲಿ ಹೇಗಿದೆ, ಇಲ್ಲಿ ಮಾನವಿ ಕೂಡ ಯಾಕೆ ಈ ವ್ಯವಸ್ಥೆ ಇದೆ? ಈ ವ್ಯವಸ್ಥೆ ಯಾಕಂದರೆ ಇದರಲ್ಲಿ ಮುಖ್ಯ ಅಂದರೆ ಅಧಿಕಾರಿಗಳೇ ದುರುದ್ದೇಶ. ಯಾಕಂದರೆ ಅವ್ರ ಓನರು, ಡಬ್ಬೆ ಅಂಗಡಿ ಇಟ್ಟವರು, ಮತ್ತು ಅವ್ರು ಯಾವ ಅಧಿಕಾರದಾಗ ಇದ್ದವರು ಹೆಂಗೆ ಗೊತ್ತಿಲ್ಲ. ಎರಡನೇದು, ಅವರಲ್ಲಿ ಹೋಗಿ ಅಧಿಕಾರಿ ಚೀಫ್ ಆಫೀಸರ್ ಆಗಲಿ, ಆಮೇಲೆ ತಾಲೂಕು ದಂಡಾಧಿಕಾರಿಗಳಾಗಲಿ ಇದನ್ನ ನಿಂತು ಮಾತಾಡ್ಸ್ಕೇಸಿ ನಿಮ್ಗೆ ಚೀಫ್ ಆಫೀಸರ್ ಮಾತು ಕೇಳಿಲ್ಲ ಅಂದರೆ ಪೊಲೀಸರು ಇದ್ದಲ್ಲ ರೀ, ಅವ್ರಿಗೆ ಹೇಳಿದ್ರೆ ಅದು ಏನಕ್ಕೆ ಇದು ನಮ್ಮ ಪದ್ಧತಿ ಹಿಂಗೆ ಐತಿ, ಇದ್ರ ಪ್ರಕಾರ ಹಿಂಗೆ ಮಾಡ್ಬೇಕ್ರಿ, ಹಿಂಗೆ ತೆಗಿಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ತಾರಲ್ಲ. ಅಲ್ಲ ಸರ್, ರಸ್ತೆ ಬದಿಯಲ್ಲಿ ವಾಹನ ನಿಲ್ತಾವ, ಮತ್ತೆ ಇದಕ್ಕೆಲ್ಲ ಯಾರು ಸರ್ ಅಪಘಾತ? ಇದೆಲ್ಲ ಇದಕ್ಕೆ ಟ್ರಾಫಿಕ್ ಮತ್ತು ಪೊಲೀಸರು ಮತ್ತು ಚೀಫ್ ಆಫೀಸರ್ ಮುನ್ಸಿಪಾಲ್ಟಿ ಅವರು. ಮತ್ತೆ ಹಿಂಗಾದ್ರೆ ಮಾನವಿ ನಗರ ಅಂದ ಕಾಣುವುದು ಯಾವಾಗ, ಚಂದ ಕಾಣುವುದು ಯಾವಾಗ? ಇದೇನು ಗಂಧ ಇಲ್ಲದಂಗೆ ಆಗ್ಬಿಡುತ್ತಲ್ಲ ಸರ್? ಇದೇ ಪರಿಸ್ಥಿತಿ ಹಿಂಗಾಗಿದೆ. ಯಾಕಂದ್ರೆ ಒಂದ್ಸರಿ ಬಿಟ್ಟು 3 ಸರ್ತಿ ಶಾಸಕರಾಗ್ಯಾರ, ಆದ್ರೂ ಯಾರು ಸರ್? ನಮ್ಮ ಅಂಪೈ ಸೌಕರ್ ಅವರು. ಪಾಪ ಅವರು ಈಗ ನಾವು ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಕೊಡ್ತಾನೆ ಯಜಮಾನ, ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂತಾನ ಅಂತೇಳಿ ಆರಿಸಿದ್ವಿ. ಮತ್ತೆ ಇವಾಗ ಏನಾಗಿದೆ? ಈ ಪರಿಸ್ಥಿತಿ ತಂದಿಟ್ಟಾನೀಗ. ಯಾರು ಈಗ ಅಂತ ಶಾಸಕರು ಅವ್ರಿಗೆ ಅಡ್ಮಿನಿಸ್ಟ್ರೇಟರ್ ಕರೆಕ್ಟ್ ಇದ್ರಲ್ರಿ, ಎಲ್ಲರೂ ಸರಿ ಹೋಗೋದು. ಸರಿ ಇಲ್ವಾ ಇಲ್ಲಿ ಮಾನವಿಯಲ್ಲಿ? ಅಡ್ಮಿನಿಸ್ಟ್ರೇಟರ್ ಅನ್ನೋದು ಏನೈತ್ರಿ, ಈಗ ಮೇಲ್ ನೋಟಕ್ಕೆ ಕಾಣುತ್ತಲ್ಲ ನಿಮ್ಗೆ, ನಿಮ್ಗಂತೂ ಕಾಣುತ್ತೆ, ಮಾಧ್ಯಮದವ್ರಿಗೆ ಕಾಣುತ್ತದ, ಮತ್ತು ನಾವು ಹೇಳೋದಂತ ಕಾಣುತ್ತಲ್ಲ. ಅಡ್ಮಿನಿಸ್ಟ್ರೇಟರ್ ಕರೆಕ್ಟ್ ಇತ್ತಂದ್ರೆ ಎಲ್ಲ ರೀತಿ ಸರಿ ಹೋಗ್ತದ, ಹೌದಾ? ಹಿಂಗಾಗಿ ಇದು ಆಜು ಬಾಜು ಇದ್ದಂಥ ಗೂಡಂಗಡಿ, ಆಮೇಲೆ ಪಾನ್ ಶಾಪು, ಗಾಡಿ ಬಿಡೋವಂಥ ವ್ಯವಸ್ಥಿತವಾಗಿ ಗಾಡಿಗಳನ್ನ ಒಂದು ಕಡೆಗೆ ಸೇರಿಸೋದ್ರಿಂದ ಮಾಡ್ಬೇಕು. ಯಾಕಂದ್ರೆ ಸರ್ವಿಸ್ ರೋಡ್ ಇಲ್ಲ ಸರ್, ಸರ್ವಿಸ್ ರೋಡು ಕೊಟ್ಟಿಲ್ಲ. ಅದರಲ್ಲಿ ಒಂದು ಕಡೆಗೆ ಕಟ್ ಮಾಡ್ತಾನೆ, ಇನ್ನೊಂದು ಕಡೆಗೆ ಕೊಡ್ತಾನೆ ಸರ್ವಿಸ್ ರೋಡ್. ಏನಂದ್ರೆ ಸಿಟಿ ರೀ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಸಿಟಿ ಆದ್ರೂ ಅವ್ ಮೊದಲಿಂದ ಹಂಗೆ ಮಾಡ್ಕೊಂಡು ಬಂದಾನ. ರಾಯಚೂರಿಂದ ಮಾಡ್ಕೊಂಡ್ರೆ ಒಂದು ಸೈಡ್ ಕಟ್ ಮಾಡ್ಕೇಸಿ ಒಂದು ಸೈಡ್ ಫಿಲ್ ಅಪ್ ಮಾಡ್ತಾನೆ, ಇನ್ನೊಂದು ಸೈಡ್ ಫುಲ್ಲ ಕೊಡ್ತಾನೆ. ಯಾಕೆ ಸರ್ ಆ ಥರ? ಒನ್ ವೇ ಮಾಡ್ತೀವಿ ಅಂತ ಹೇಳ್ತಾನೆ.
ವೆಂಕಟೇಶ್ ಸುಗಂಧಿ ಮಾನ್ವಿ. ಹಾಂ ಸರ್, ಏನು ಸರ್ ಸಮಸ್ಯೆ ಏನಾಗಿದೆ? ಮಾನ್ವಿ ಪಟ್ಟಣದ APMC ವಾಲ್ಮೀಕಿ ವೃತ್ತದ ಹತ್ರ ಅನಧಿಕೃತ ಡಬ್ಬೆಗಳನ್ನು ಪಾನ್ ಶಾಪ್ಗಳನ್ನಿಟ್ಟು ರಸ್ತೆ ಅಗಲೀಕರಣಕ್ಕೆ ತೊಂದರೆ ಕೊಡ್ತಿದ್ದು ಇಲ್ಲಿ ಮಾನ್ವಿ ಪಟ್ಟಣದಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಿದ್ದಾವೆ. ಅದೇ ರೀತಿ ಮೊನ್ನೆ ಮಾನ್ವಿ ಪಟ್ಟಣದ ಸೂರ್ಯ ಫಂಕ್ಷನ್ ಹಾಲ್ ಹತ್ರ ಲಾರಿ ಅಡ್ಡ ನಿಂತು ಕಾರ್ ಆಕ್ಸಿಡೆಂಟ್ನಲ್ಲಿ ಇಬ್ಬರು ಮೃತಪಟ್ಟರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಬ್ಬೆಗಳನ್ನು ತೆಗೆಸುತ್ತಿಲ್ಲ. ಇದರಿಂದ ರಸ್ತೆ ಅಗಲೀಕರಣಕ್ಕೆ ಭಾಳ ತೊಂದರೆ ಆಗುತ್ತಿದೆ. ಎಷ್ಟು ಹೇಳಿದರೂ ಅವರು ಡಬ್ಬೆಗಳನ್ನು ತೆಗಿತಿಲ್ಲ, ಅನಧಿಕೃತವಾಗಿ ಇಟ್ಟಿದ್ದಾರೆ. ಏನಾದ್ರು ಇಟ್ಟಿದ್ರೆ ಮುನ್ಸಿಪಾಲ್ಟಿ ಜಾಗದಲ್ಲಿ ನಾವು ಇಟ್ಟಿದ್ದೇವೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಇದರ ಬಗ್ಗೆ ಹೇಳಿದ್ರೆ ನಮಗೆ ಜೀವದ ಬೆದರಿಕೆ ಹಾಕುತ್ತಾ ನಿಮ್ಮನ್ನು ಹೊಡಿತೀನಿ, ಅಡ್ಡಾಡಕ್ಕೆ ತೊಂದರೆ ಕೊಡ್ತೀನಿ, ಮುಂದೆ ನೋಡಿ ಮಾನವಿಲ್ಲ ಅಂತ ನಮಗೆ ಧಮಕಿ ಹಾಕ್ತಿದ್ದಾರೆ ಡಬ್ಬೆ ಅಂಗಡಿ ಮಾಲೀಕರು. ಅಲ್ಲ ಸರ್, ಏನಂತಂದ್ರೆ ರಾಜ್ಯ ಹೆದ್ದಾರಿಯಲ್ಲಿ ಡಬ್ಬೆ ಅಂಗಡಿ ಇಡ್ತಾರೆ. ಮತ್ತು ರಾಜ್ಯದಲ್ಲಿ ವಿಧಾನಸೌಧ ಮುಂದುಗಡೆ, ಹೈಕೋರ್ಟ್ ಮುಂದುಗಡೆ ಇದೇ ಥರ ಇಡ್ತಾರೆ, ಅಥವಾ ಸಿಂಧೂರು ಮತ್ತು ಬೇರೆ ಬೇರೆ ತಾಲೂಕುಗಳು ಇದೇ ರೀತಿ ಇದೆ ಸರ್ ಮಾನವಿ ಇರ್ತಕ್ಕಂಥದ್ದು ಪರಿಸ್ಥಿತಿ? ಅದೇ ಇಲ್ಲ ರೀ, ಇಲ್ಲಿ ಯಾರು ಕೇಳೋರಿಲ್ಲ ಏನಿಲ್ಲ. ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಎಷ್ಟು ಸಲ ಹೇಳಿದ್ರು ಅವ್ರು ಏನು ತಿಳ್ಕೊವಲ್ರು. ಡಬ್ಬೆಗಳನ್ನು ತೆಗಿಸ್ತಾ ಇಲ್ಲ. ಇದುವರೆಗೆ ರಾಜ್ಯ ಹೆದ್ದಾರಿ ಒಳಚರಂಡಿ ಮಾಡೋದಕ್ಕೂ ಅಡ್ಡಪಡಿಸ್ತಿದ್ದಾರೆ ಡಬ್ಬೆ ಅಂಗಡಿ ಇವರು ಪಾನ್ ಶಾಪ್ ಅಂಗಡಿಯವರು. ಇದರಿಂದ ಹೆದ್ದಾರಿಗಳು ತ್ರಾಸಾಗಿದೆ. ಮನೆ ಮಾಲೀಕರಿಗೆ ಅಂಗಡಿ ಮಾಲೀಕರಿಗೆ ಬಾಡಿಗೆ ಕೊಟ್ಟು ನಾವು ತ್ರಾಸನ್ನು ಅನುಭವಿಸ್ತಿದ್ದೇವೆ. ಅಲ್ಲ ಸರ್, ಏನಂತಂದರೆ ರಾಜ್ಯ ಹೆದ್ದಾರಿಯಲ್ಲಿ ಗೂಡಂಗಡಿಗಳು ಇಟ್ಕೊಂತಾರಲ್ಲ ರಸ್ತೆ ಬದಿಯಲ್ಲಿ, ಆ ವಾಹನಗಳು ರಸ್ತೆ ನಿಲ್ಲಿಸ್ತಾರೆ. ಏನಿದು ವ್ಯವಸ್ಥೆ? ಈ ರೀತಿ ಅನಾಹುತ ಆದರೆ ಯಾರು ಹೊಣೆ? ಅದಕ್ಕೆ ಅಧಿಕಾರಿಗಳು ಹೊಣೆ ಮತ್ತು ರಾಜಕೀಯ ನಾಯಕರು ಹೊಣೆಗಳಾಗುತ್ತಾರೆ. ಅಲ್ಲ ಸರ್, ಮತ್ತೆ ಅಮಾಯಕರು ಸಾಯ್ತಾರಲ್ಲ ಸರ್? ಅಮಾಯಕರು ಸತ್ತ ಮತ್ತು ಇದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಮಾನವಿ ಪಟ್ಟಣದಲ್ಲಿ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ರಾಜಕೀಯ ಅಂದ್ರೆ ಸತ್ತೋಗಿದೆ ಮಾನವಿ ಪಟ್ಟಣದಲ್ಲಿ. ಅಲ್ಲ ಸರ್, ಸರ್ವಿಸ್ ರಸ್ತೆ ಯಾಕಿಲ್ಲ? ಸರ್ವಿಸ್ ರಸ್ತೆ ಕೊಡವಲ್ರು. ಅದೇ ಹೇಳಿದ್ರೆ ಕೇಳ್ಕೋವಲ್ರು ಅವರು. ಯಾರು ಇಲ್ಲ ಅಂತಾರೆ ಅಧಿಕಾರಿಗಳು. ನಾವು ಇಚ್ಛೆ ಬಂದಂಗೆ ಮಾಡ್ತೀವಿ, ನೀವು ಯಾರು ಕೇಳಕ್ಕೆ? ನಮ್ಮ ಹೆಂಗೈತೆ ರೂಲ್ಸ್ ಅದೇ ಫಾಲೋ ಮಾಡ್ತೀವಿ. ನಾವು ಒಳಚರಂಡಿ ನಾವು ಹೇಳ್ದಂಗೆ ನೀವು ಕೇಳ್ಬೇಕು. ನಿಮ್ಮದು ಏನಿಲ್ಲ, ನಿಮ್ಮ ಬಿಲ್ಡಿಂಗ್ ಹೋದ್ರೆ ನಮಗೆ ಸಂಬಂಧ ಇಲ್ಲ. ಆದರೆ ಡಬ್ಬೆ ಅಂಗಡಿಗಳು ತೆಗಿತಾ ಇಲ್ಲ. ಅಲ್ಲ ಸರ್, ಮತ್ತೆ ಈಗ ರಸ್ತೆ ಬದಿಯಲ್ಲಿ ಇಟ್ಟರೆ ಮುಂದೆ ಹೆಂಗ್ರಿ ಈ ರೀತಿ ಆದರೆ? ಆಕ್ಸಿಡೆಂಟ್ ಆದರೆ ಯಾರು ನಮ್ಮಾಗೆ ಬರುತ್ತೆ. ಅದು ಅಪಘಾತಗಳ ಸಂಭವಿಸಿದಲ್ಲಿ ಓನರ್ಗೆ ಇದು ಮಾಡ್ತಾರೆ ಅವರು. ಇದು ನಿಮಗೆ ಸಂಬಂಧ ಅಂತ ಹೇಳ್ತಾರೆ. ಇದರಿಂದ ನಮಗೆ ಭಾಳ ತೊಂದರೆ ಆಗಿದೆ. ಎಷ್ಟು ಹೇಳಿದ್ರು ಮಧ್ಯಮ ವರ್ಗದ ಜನರಿಗೆ ಯಾರು ಕಾಸು ಕಿಮ್ಮತ್ತು ಇದಕ್ಕೆಲ್ಲ ಯಾರು ಸರ್ ಕಾರಣ? ಅಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು. ಯಾರು ಸರ್ ರಾಜಕೀಯ ವ್ಯಕ್ತಿಗಳು? ಇದೇ ಈಗ ಯಾರು ಶಾಸಕರು ಅವರೆಲ್ಲರೂ ಯಾರು ಸರ್? ಈಗ ಯಾರಲ್ಲ ಶಾಸಕರು ಅವರು ತಿಳ್ಕೊಬೇಕು. ಅದನ್ನ ಇದು ಮಾಡಿಸ್ಬೇಕು, ತೆಗಿಬೇಕು. ತೆಗ್ಸವಲ್ರು ಅವ್ರು. ಅಧಿಕಾರಿಗಳು ಹೇಳವಲ್ರು ಅವ್ರಿಗೆ. ಮುನ್ಸಿಪಾಲ್ಟಿ ಅವ್ರು ಅಂದ್ರೆ ಕೇರೆ ಮಾಡವಲ್ರು ನಮಗೆ. ಹೌದಾ? ಪುರಸಭೆ ಸಿಬ್ಬಂದಿಗಳು. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಏನು ಮಾಡ್ಬೇಕು ಹೇಳ್ರಿ, ನೀವೇ ನಮಗೆ ದಾರಿ